ಮಸೂದೆಯನ್ನ ಹಿಂಪಡೆಯಿರಿ, ಇದು ದುರುದ್ದೇಶ ಹಾಗೂ ಪ್ರತಿಕಾರದ ಮಸೂದೆ ಎಂದು ಶಿವಮೊಗ್ಗದ ಡಿಸಿ ಕಚೇರಿ ಮುಂಭಾಗ ಎಸ್ಡಿಪಿಐ ಸದಸ್ಯರು ಪ್ರತಿಭಟನೆ ನಡೆಸಿದರು. ವಕ್ಫ್ ಬಿಲ್ 2024ರ ವಿರುದ್ಧ ಆಕ್ಷೇಪಣೆ ಸಲ್ಲಿಸಿ ಜಂಟಿ ಪಾರ್ಲಿಮೆಂಟ್ ಸಮಿತಿಗೆ ಎಸ್ಡಿಪಿಐ ಹಕ್ಕೊತ್ತಾಯ ಮಂಡಿಸಿದೆ. ವಕ್ಫ್ ಆಸ್ತಿಗಳ ಸಂರಕ್ಷಣೆ ಹಾಗೂ ವಕ್ಫ್ ಸುಧಾರಣೆಗಳ ಹೆಸರಿನಲ್ಲಿ ಇತ್ತೀಚೆಗೆ ನರೇಂದ್ರ ಮೋದಿ ನೇತೃತ್ವದ ಒಕ್ಕೂಟ ಸರ್ಕಾರ ವಕ್ಫ್ ಬಿಲ್ ತಂದಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿರುತ್ತೆ. ಮುಸ್ಲಿಂ ಸಮುದಾಯದ ಕ್ಷೇಮಾಭಿವೃದ್ಧಿಗೆ ಇರುವ ವಕ್ಫ್ ಆಸ್ತಿಗಳನ್ನು ಕಸಿದುಕೊಳ್ಳುವ ಹುನ್ನಾರ ಬಿಜೆಪಿ ಪಕ್ಷದ ಹಿಡನ್ ಅಜೆಂಡವಾಗಿದೆ. ಹಾಲಿ ಇರುವ ವಕ್ಫ್ ಕಾಯ್ದೆಗೆ ಸರಿಸುಮಾರು 40 ತಿದ್ದುಪಡಿಗಳನ್ನು ಮಾಡುವ ಮೂಲಕ ಇಡೀ ವಕ್ಫ್ ಕಾಯ್ದೆಯನ್ನೇ ನಾಶಗೊಳಿಸಲು ಈ ವಕ್ಫ್ ಬಿಲ್ 2024 ತಂದಿರುವುದು ಸರಿಯಲ್ಲ. ಇದು ಜಾತ್ಯತೀತ ಮೌಲ್ಯಗಳ ವಿರುದ್ಧವಾಗಿದೆ ಹಾಗೂ ತಾರತಮ್ಯಗಳೊಂದಿಗೆ ಕೂಡಿದೆ. ಆದುದರಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಿಲ್ ವಿರುದ್ಧ ತನ್ನ ವಿರೋಧ ವ್ಯಕ್ತಪಡಿಸುತ್ತೆ ಅಂತ ತಿಳಿಸಿದರು. ತನ್ನದಾಗಿಸಿಕೊಂಡು ಅದನ್ನು ಟಾಟಾ, ಬಿರ್ಲಾ, ಅಂಬಾನಿ ಇಂತಹ ಒಂದು ಖಾಸಗಿ ಹೂಡಿಕೆದಾರರಿಗೆ ಬಿಲ್ಡಿಂಗ್ ಹಾಕಿದ್ರೆ ಖಾಸಗಿ ಹೂಡಿಕೆದಾರರಿಗೆ ಮಾರಲಿಕ್ಕೆ ಇವತ್ತು ಈ ಸರ್ಕಾರ ಒಂದು ಷಡ್ಯಂತ್ರ ಮಾಡ್ತಾರೆ. ಇದನ್ನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ತೀವ್ರವಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ 2009ರಿಂದ ಸತತವಾಗಿ ವಕ್ಫ್ ಬಚಾವ್ ಆಂದೋಲನ ಇವತ್ತೇನು ನಮ್ಮ ವಕ್ಫಿದೆ ಆ ತಪ್ಪಿನ ಮೇಲೆ ಒಂದು ತಪ್ಪನ್ನು ನಮ್ಮ ವಿರೋಧಿ ಸರ್ಕಾರಗಳು ಹಾಕ್ತಾ ಇದೆ. ಇವತ್ತೇನು ಮುಸ್ಲಿಮರಿಗಾಗಿ ಅಂತ ಹೇಳಿ ವಕ್ಫ್ ಮಾಡಿದ್ದಾರೆ ಆಸ್ತಿಗಳು ಆ NDA ಸರ್ಕಾರ ಟೋಟಲ್ ಆಗಿ ಮುಸ್ಲಿಂ ವಿರೋಧಿ ಸರ್ಕಾರ ಆಗಿರುವ ಕಾರಣದಿಂದ ನಮ್ಮ ಸತ್ತನ್ನು ಅವರು ಅತಿಮುಷ್ಟಿಯಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಏರ್ಪೋರ್ಟ್ಗಳು ಮಾರಾಯಿತು ಬೇರೆಯವರಿಗೆ, ಖಾಸಗಿಯವರಿಗೆ ಏರ್ಪೋರ್ಟ್ಗಳು ಮಾರಿದ್ದಾರೆ, ಟ್ರೈನ್ಗಳು ಮಾಡಿದ್ದಾರೆ. ಮತ್ತೆ ಬಹಳಷ್ಟು ಸರ್ಕಾರದಿಂದ ಬಂದಿರೋಂತಹ ಏನು ಟೂರಿಸಂ ಇದೆ ಆ ಟೂರಿಸಂ ಎಲ್ಲ ಖಾಸಗಿಯವರಿಗೆ ಅವರು ಮಾರಾಟ ಮಾಡಾಗಿದೆ. ಇವತ್ತು ಇದು ವಕ್ಫಿನ ಆಸ್ತಿ ಏನಿದೆ ಈ ಭಾರತದಲ್ಲಿ ಮೂರನೇ ಅತಿ ಹೆಚ್ಚು ವಕ್ಫ್ ಆಸ್ತಿ ಆಗಿದೆ. ಮೊದಲನೇದು ರೈಲ್ವೆ ಡಿಪಾರ್ಟ್ಮೆಂಟ್ ಬರುತ್ತೆ, ಎರಡನೇದು ಮಿಲಿಟರಿ ಏನಿದೆ. ಒಪ್ಪಲ್ಲ ಸಂವಿಧಾನ ವಿರೋಧಿ ಬಿಲ್ ಅನ್ನು ಒಪ್ಪಲ್ಲ ಮುಸ್ಲಿಂ ವಿರೋಧಿ ಕಾಯ್ದೆಯನ್ನು ಒಪ್ಪಲ್ಲ. ಬೇಕೇ ಬೇಕು ನ್ಯಾಯ ಬೇಕು. ನಾವು ಈ ದಿನ ಪ್ರತಿಭಟನೆ ನಡೆಸಲು ಕಾರಣ ಎಲ್ಲರಿಗೂ ತಿಳಿದಿರೋ ಹಾಗೆ ಕೇಂದ್ರ ಬಿಜೆಪಿ ಸರ್ಕಾರವು ಒಂದು ದುರುದ್ದೇಶಕ ಮತ್ತು ಮುಸ್ಲಿಮರ ದ್ವೇಷ ಸಾರುವ ಒಂದು ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಲು ಹೊರಟಿದೆ. ಈ ಕಾಯ್ದೆಯನ್ನು ನಾವು ಖಂಡಿತವಾಗಿ ಖಂಡಿಸುತ್ತೇವೆ. ಈ ಆಸ್ತಿಯನ್ನು ನಮ್ಮ ಪೂರ್ವಜರು ನಮ್ಮ ಸಮುದಾಯದ ದುರ್ಬಲ ಜನರಿಗಾಗಿ ಸದೃಢಗೊಳಿಸಲು, ಶೈಕ್ಷಣಿಕವಾಗಿ ನಮಗೆ ಸದೃಢಗೊಳಿಸಲು ಅವರ ತಮ್ಮ ಆಸ್ತಿಯನ್ನು ನಮಗೆ ದಾನವಾಗಿ ನೀಡಿರುವುದು. ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಇದು ನಮ್ಮ ಪೂರ್ವಜರು ಕೊಟ್ಟಿರುವಂತಹ ಆಸ್ತಿ. ಮುಂದಿನ ದಿನಗಳಲ್ಲಿ